ರೇವತಿ ನಕ್ಷತ್ರವು ವೇದ ಜ್ಯೋತಿಷ್ಯದಲ್ಲಿ ನಕ್ಷತ್ರ ಮಂಡಲದ ಕೊನೆಯ ಮತ್ತು ಅತ್ಯಂತ ಪವಿತ್ರವಾದ ನಕ್ಷತ್ರವಾಗಿ ಪರಿಗಣಿಸಲ್ಪಡುತ್ತದೆ. ಇದು ಪೂರ್ಣತೆ, ಮೃದುತ್ವ, ಕರುಣೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಈ ನಕ್ಷತ್ರದ ಅಧಿಪತಿ ಬುಧನಾಗಿದ್ದರು. ಮೀನ ರಾಶಿಯ ಅಧಿಪತಿ ಗುರುನ ಪ್ರಭಾವವು ಇದರ ಮೇಲೆ ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ರೇವತಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರಲ್ಲಿ ಬುದ್ಧಿವಂತಿಕೆ ಮತ್ತು ಭಾವನಾತ್ಮಕತೆ, ಚಾತುರ್ಯ ಮತ್ತು ಸಾತ್ವಿಕತೆ ಈ ಎರಡು ಗುಣಗಳ ಸಮನ್ವಯವು ಅತ್ಯಂತ ಸುಂದರವಾಗಿ ವ್ಯಕ್ತವಾಗುತ್ತದೆ. ಇವರ ದೈಹಿಕ ಸೌಂದರ್ಯವು ಕೇವಲ ಕಣ್ಣುಗಳಿಗೆ ಮಾತ್ರ ಆಕರ್ಷಕವಾಗಿರದೆ ಮನಸ್ಸಿಗೂ ಶಾಂತಿ ಮತ್ತು ಸಂತೋಷವನ್ನು ನೀಡುವಂತಹದು. ರೇವತಿ ನಕ್ಷತ್ರದ ಸ್ತ್ರೀಯರ ಸೌಂದರ್ಯವು ಸಹಜವಾಗಿಯೇ ಸುಕೋಮಲ ಮತ್ತು ಮೃದುವಾಗಿರುತ್ತದೆ. ಇವರ ಮುಖವನ್ನು ನೋಡಿದಾಗಲೇ ಒಂದು ರೀತಿಯ ಪ್ರಶಾಂತತೆ ಮತ್ತು ದೈವಿಕ ಕಳೆ ಅನುಭವವಾಗುತ್ತದೆ. ಇವರ ಮುಖದ ರಚನೆ ಸಾಮಾನ್ಯವಾಗಿ ಅಂಡಾಕಾರವಾಗಿದ್ದು ಸಮತೋಲನ ಮತ್ತು ಮೃದುವಾದ ರೇಖೆಗಳೊಂದಿಗೆ ಕಾಣಿಸುತ್ತದೆ. ಕೆನ್ನೆಗಳು ಮತ್ತು ಗಲ್ಲದ ಭಾಗವು ನಾಜೂಕಾಗಿ ರೂಪುಗೊಂಡಿದ್ದು ಮುಖಕ್ಕೆ ಒಂದು ಸೊಗಸಾದ ಆಕರ್ಷಣೆಯನ್ನು ನೀಡುತ್ತದೆ. ಇವರ ಮುಖದಲ್ಲಿ ಯಾವುದೇ ಅತಿರೇಕದ ಭಾವನೆಗಳು ಕಾಣಿಸದೆ ಶಾಂತ ಮತ್ತು ಸೌಮ್ಯವಾದ ಅಭಿವ್ಯಕ್ತಿಯೇ ಹೆಚ್ಚಾಗಿ ಗೋಚರಿಸುತ್ತದೆ. ಇವರ ಕಣ್ಣುಗಳು ಈ ನಕ್ಷತ್ರದ ಸ್ತ್ರೀಯರ ಅತ್ಯಂತ ದೊಡ್ಡ ಆಕರ್ಷಣೆಯಾಗಿದೆ. ಪ್ರಕಾಶಮಾನವಾದ, ಜೀವಂತ ಮತ್ತು ಭಾವಪೂರ್ಣ ಕಣ್ಣುಗಳು ಇವರ ವಿಶೇಷತೆ. ಈ ಕಣ್ಣುಗಳಲ್ಲಿ ಮೃದುತ್ವ ಮತ್ತು ಬುದ್ಧಿವಂತಿಕೆಯ ಸಮನ್ವಯವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರು ಮಾತನಾಡುವಾಗ ಅವರ ಕಣ್ಣುಗಳಲ್ಲಿ ಕಾಣಿಸುವ ಆ ಮಿಂಚು ಮತ್ತು ಚೈತನ್ಯವು ಎದುರಿಗಿರುವವರ ಗಮನವನ್ನು ತಕ್ಷಣ ಸೆಳೆಯುತ್ತದೆ. ಈ ದೃಷ್ಟಿಯಲ್ಲಿ ಕರುಣೆ, ಪ್ರೀತಿ ಮತ್ತು ಸಹಾನುಭೂತಿ ಅಡಕವಾಗಿರುತ್ತದೆ. ಇವರ ಕಣ್ಣುಗಳು ಕೆಲವೊಮ್ಮೆ ಕನಸಿನ ಲೋಕದಲ್ಲಿರುವಂತೆ ಭಾಸವಾಗುತ್ತವೆ. ಇದು ಇವರ ಕಲಾತ್ಮಕ ಮನೋಭಾವವನ್ನು ಸೂಚಿಸುತ್ತದೆ. ತ್ವಚೆಯ ವಿಷಯದಲ್ಲಿ ರೇವತಿ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ಮೃದುವಾದ ಮತ್ತು ನಯವಾದ ಚರ್ಮವನ್ನು ಹೊಂದಿರುತ್ತಾರೆ. ಇವರ ಚರ್ಮವು ನೈಸರ್ಗಿಕವಾಗಿ ಕಾಂತಿಯುತವಾಗಿದ್ದು ಆರೋಗ್ಯಕರ ಹೊಳಪನ್ನು ಹೊಂದಿರುತ್ತದೆ. ಬಣ್ಣವು ತಿಳಿಯಿಂದ ಗೋಧಿವರ್ಣದವರೆಗೆ ಇರಬಹುದು, ಆದರೆ ಯಾವ ಬಣ್ಣವಾಗಿದ್ದರೂ ಸಹ ಅದು ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ಇವರ ಮುಖದಲ್ಲಿ ಸಹಜವಾದ ಕಾಂತಿ ಇರುವುದರಿಂದ ಹೆಚ್ಚಿನ ಅಲಂಕಾರವಿಲ್ಲದೆ ಸಹ ಅವರು ಸುಂದರವಾಗಿ ಕಾಣುತ್ತಾರೆ. ದೇಹದ ರಚನೆಯ ದೃಷ್ಟಿಯಿಂದ ಇವರು ಸಾಮಾನ್ಯವಾಗಿ ಪ್ರಮಾಣಬದ್ಧವಾದ ಮತ್ತು ಸಮತೋಲನಗೊಂಡ ಮೈಕಟ್ಟನ್ನು ಹೊಂದಿರುತ್ತಾರೆ. ಮಧ್ಯಮ ಎತ್ತರ, ಸೊಗಸಾದ ದೇಹ ಮತ್ತು ಮೃದುವಾದ ಚಲನೆಗಳು ಇವರ ವಿಶೇಷ ಲಕ್ಷಣಗಳಾಗಿವೆ. ಇವರ ದೇಹದಲ್ಲಿ ಚಂಚಲತೆ ಅಥವಾ ಅತಿಯಾದ ಗಟ್ಟಿತನ ಕಾಣಿಸದೆ ಬದಲಿಗೆ ಒಂದು ಲವಲವಿಕೆಯ ಮತ್ತು ಹಗುರವಾದ ಚಲನೆಯ ಭಾವನೆ ಗೋಚರಿಸುತ್ತದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇವರ ಕೈಗಳು ಮತ್ತು ಬೆರಳುಗಳು ಬಹಳ ಆಕರ್ಷಕವಾಗಿರುತ್ತವೆ. ಉದ್ದವಾದ ಮತ್ತು ನಾಜೂಕಾದ ಬೆರಳುಗಳು ಇವರಲ್ಲಿ ಕಂಡುಬರುತ್ತವೆ. ಇದು ಕಲಾತ್ಮಕ ಗುಣಗಳನ್ನು ಸೂಚಿಸುತ್ತದೆ. ಇವರು ಬರವಣಿಗೆ, ಸಂಗೀತ, ಚಿತ್ರಕಲೆ ಅಥವಾ ಇತರ ಸೃಜನಾತ್ಮಕ ಕಾರ್ಯಗಳಲ್ಲಿ ಸಹಜವಾಗಿ ಆಸಕ್ತಿ ಹೊಂದಿರುತ್ತಾರೆ. ಇವರ ಕೈಗಳ ಚಲನವಲನದಲ್ಲಿಯೂ ಒಂದು ರೀತಿಯ ಸೌಂದರ್ಯ ಮತ್ತು ಲಯ ಗೋಚರಿಸುತ್ತದೆ. ಇವರ ನಡಿಗೆಯು ಹಂಸದಂತೆ ಮೃದುವಾಗಿ ಮತ್ತು ಲಯಬದ್ಧವಾಗಿ ಇರುತ್ತದೆ. ಅವರು ನಡೆಯುವಾಗ ತುರ್ತುತನಕ್ಕಿಂತ ಹೆಚ್ಚು ಸೌಂದರ್ಯ ಮತ್ತು ಸಮತೋಲನ ಕಾಣಿಸುತ್ತದೆ. ಇವರ ಹೆಜ್ಜೆಗಳು ಹಗುರವಾಗಿದ್ದು ನೋಡಲು ಬಹಳ ಆಕರ್ಷಕವಾಗಿರುತ್ತವೆ. ಈ ನಡೆ ಇವರ ಒಳಗಿನ ಶಾಂತ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಕೂದಲಿನ ವಿಷಯದಲ್ಲಿ ರೇವತಿ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ದಟ್ಟವಾದ, ಕಪ್ಪು ಮತ್ತು ರೇಷ್ಮೆಯಂತಹ ಮೃದುವಾದ ಕೂದಲನ್ನು ಹೊಂದಿರುತ್ತಾರೆ. ಕೂದಲಿನ ಸಹಜ ಹೊಳಪು ಮತ್ತು ಮೃದುವು ಇವರ ಒಟ್ಟಾರೆ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇವರು ಕೂದಲನ್ನು ಸರಳವಾಗಿ ಇಟ್ಟುಕೊಳ್ಳುವುದನ್ನು ಇಷ್ಟಪಡುತ್ತಾರೆ, ಆದರೆ ಅದರ ಆರೈಕೆಯಲ್ಲಿ ವಿಶೇಷ ಗಮನ ಹರಿಸುತ್ತಾರೆ. ಮುಖಭಾವದ ವಿಷಯದಲ್ಲಿ ಇವರಲ್ಲಿ ಸದಾ ಒಂದು ರೀತಿಯ ಮೃದುತ್ವ ಮತ್ತು ಸ್ನೇಹಪೂರ್ಣತೆ ಗೋಚರಿಸುತ್ತದೆ.
ಇವರ ನಗು ಸಹಜವಾಗಿದ್ದು ಮಧುರವಾಗಿರುತ್ತದೆ. ನಗುವಾಗ ಅವರ ಮುಖದಲ್ಲಿ ಕಾಣುವ ಆ ಶಾಂತ ಮತ್ತು ಮೃದುವಾದ ಭಾವನೆಗಳು ಇತರರ ಮನಸ್ಸನ್ನು ತಕ್ಷಣ ಸೆಳೆಯುತ್ತವೆ. ಇವರ ನಗು ಯಾವುದೇ ಆರ್ಭಟವಿಲ್ಲದೆ ಸರಳವಾಗಿ ಮತ್ತು ಮನಸ್ಸಿಗೆ ಹತ್ತಿರವಾಗಿರುವಂತೆ ಕಾಣುತ್ತದೆ. ಆಂತರಿಕ ವ್ಯಕ್ತಿತ್ವದ ದೃಷ್ಟಿಯಿಂದ ನೋಡಿದರೆ ರೇವತಿ ನಕ್ಷತ್ರದ ಸ್ತ್ರೀಯರು ಬಹಳ ಸಂವೇದನಾಶೀಲರು, ಕರುಣಾಮಯರು ಮತ್ತು ಕಲಾತ್ಮಕ ಮನೋಭಾವ ಹೊಂದಿರುವವರಾಗಿರುತ್ತಾರೆ. ಅವರು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಿಪುಣರಾಗಿದ್ದು ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಇವರಲ್ಲಿ ಮೃದು ಸ್ವಭಾವ ಮತ್ತು ತಾಳ್ಮೆ ಹೆಚ್ಚಾಗಿದ್ದು ಇದು ಅವರನ್ನು ಎಲ್ಲರಿಗೂ ಪ್ರಿಯರನ್ನಾಗಿಸುತ್ತದೆ. ಇವರು ಕಲಾ, ಸಾಹಿತ್ಯ, ಸಂಗೀತ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳತ್ತ ಸಹಜವಾಗಿ ಆಕರ್ಷಿತರಾಗಿರುತ್ತಾರೆ. ಇವರ ಮನಸ್ಸು ಸದಾ ಸೃಜನಾತ್ಮಕ ಚಿಂತನೆಗಳಲ್ಲಿ ತೊಡಗಿರುತ್ತದೆ. ಬುಧನ ಬುದ್ಧಿವಂತಿಕೆ ಮತ್ತು ಗುರುನ ಜ್ಞಾನ ಇವರಲ್ಲಿ ಸಮತೋಲನವಾಗಿ ಬೆರೆತು ಇವರನ್ನು ಆಳವಾದ ಮತ್ತು ಸುಂದರ ವ್ಯಕ್ತಿತ್ವದವರನ್ನಾಗಿಸುತ್ತದೆ. ಸಂಬಂಧಗಳಲ್ಲಿ ಇವರು ನಿಷ್ಠಾವಂತರಾಗಿದ್ದು ಪ್ರೀತಿಯನ್ನು ಬಹಳ ಮೌಲ್ಯಯುತವಾಗಿ ಪರಿಗಣಿಸುತ್ತಾರೆ. ಅವರು ತಮ್ಮವರಿಗಾಗಿ ಕಾಳಜಿ ವಹಿಸುವರು ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವರು. ಇವರ ಮೃದು ಸ್ವಭಾವದಿಂದಾಗಿ ಇವರು ಎಲ್ಲರಿಗೂ ಹತ್ತಿರವಾಗುತ್ತಾರೆ. ಒಟ್ಟಾರೆ ರೇವತಿ ನಕ್ಷತ್ರದ ಸ್ತ್ರೀಯರ ಸೌಂದರ್ಯವು ಕೇವಲ ಬಾಹ್ಯ ರೂಪಕ್ಕೆ ಸೀಮಿತವಾಗದೆ ಅವರ ಮನಸ್ಸಿನ ಶುದ್ಧತೆ, ಕಲಾತ್ಮಕತೆ, ಮೃದುತ್ವ ಮತ್ತು ಕರುಣೆಯ ಸಮನ್ವಯವಾಗಿದೆ. ಇವರ ಸುಂದರವಾದ ಕಣ್ಣುಗಳು, ಕೋಮಲವಾದ ಚರ್ಮ, ನಾಜೂಕಾದ ಕೈಗಳು ಮತ್ತು ಲವಲವಿಕೆಯ ನಡಿಗೆ ಆಲ್ ಸೇರಿ ಇವರನ್ನು ಅತ್ಯಂತ ಆಕರ್ಷಕ ಮತ್ತು ವಿಶಿಷ್ಟ ವ್ಯಕ್ತಿತ್ವದವರನ್ನಾಗಿಸುತ್ತದೆ. ಇವರ ಸೌಂದರ್ಯವು ನೋಡುವವರಿಗೆ ಶಾಂತಿ, ಸಂತೋಷ ಮತ್ತು ಆತ್ಮೀಯತೆಯನ್ನು ನೀಡುವಂತಹ ಅಪರೂಪದ ಸೌಂದರ್ಯವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.